ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಈ 84 ವರ್ಷಗಳ ಹಿಂದೆ ಕೂಗಿದ ಕೂಗು ಇವತ್ತು ಅಧಿಕಾರಶಾಹಿಗಳೇ ಮೌಢ್ಯವನ್ನ ಬಿತ್ತಾ ಇರುವಂತಹ ಈ ಪುರೋಹಿತಶಾಹಿಗಳೇ ನೀವು ಅಧಿಕಾರದಿಂದ ಮತ್ತು ಈ ಸಮಾಜದ ಅನಿಷ್ಟವನ್ನ ತೊಲಗಿಸೋ ಹಾಗೆ ನಿಮ್ಮನ್ನ ತೊಲಗಿಸ್ತೀವಿ, ದೂರ ಉಳಿಯಿರಿ, ದೂರ ಸರಿಯಿರಿ, ನಾವು ಬರ್ತಾ ಇದ್ದೇವೆ ಅನ್ನೋ ಮಾತನ್ನ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೇವೆ. ಯುವಕರು ಇವತ್ತು ಏನು ಕಾಕ್ರೋಚ್ ಅನ್ನೋ ಹೆಸರಿನಲ್ಲಿ ಏನು ಇವತ್ತು ಹೋರಾಟ ಮಾಡಿದ್ರು ಅದು ಸಾಂಕೇತಿಕ. ನಿಜವಾಗಿ ಅವರಲ್ಲಿ ಶಕ್ತಿ ಇದೆ, ಯುವ ಶಕ್ತಿಗೆ ಪ್ರಜ್ಞೆ ಬಂದಿದ್ದೆ ಆದ್ರೆ ಈ ದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಕೆಟ್ಟಿಲ್ಲ, ಇವ್ರು ಹೇಳ್ತಾ ಇದ್ದಾರೆ ಕೆಟ್ಟಿದ್ದಾರೆ ಅಂತ, ಖಂಡಿತ ಕೆಟ್ಟಿಲ್ಲ. ಅವರಿಗೆ ಸರಿಯಾದ ಒಂದು ಮಾರ್ಗ ತೋರಿಸುವಂತದ್ದಾಗ್ಬೇಕು. ಅದಾದ್ರೆ ಯುವಕರು ಎದ್ದು ನಿಲ್ತಾರೆ, ಈ ದೇಶವನ್ನ ಮತ್ತೊಮ್ಮೆ ಸ್ವಾತಂತ್ರ್ಯ ಪಡೆದು ನಮ್ಮ ಹಕ್ಕನ್ನ ನಾವು ಪಡೆಯುವಂತ ಕೆಲಸವನ್ನ ಮಾಡ್ಬೇಕು ಅಂತ ನಾನು ಆಶಯ ಪಡ್ತೇನೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ 84 ವರ್ಷ ಆಗಿದೆ. ಅವತ್ತು ಬ್ರಿಟಿಷರ್ನ ಭಾರತ ಬಿಟ್ಟು ತೊಲಗಿ ಅಂತ ಏನ್ ಹೇಳಿದ್ದ, ಇವತ್ತು ಫ್ಯಾಸಿಸ್ಟ್ಗಳು ಮತ್ತು ಕಾರ್ಪೊರೇಟ್ ಆಡಳಿತ ತೊಲಗಬೇಕಾದಂತ ಪರಿಸ್ಥಿತಿ ಇದೆ. ಅದಕ್ಕೆ ಇಡೀ ದೇಶಾದ್ಯಂತ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಬೇರೆ ಬೇರೆ ರೂಪದಲ್ಲಿ ಆಚರಿಸ್ತಾ ಇದ್ರೆ, ಇವತ್ತು ಬೆಂಗಳೂರಿನಲ್ಲಿ ಬಹಳಷ್ಟು ಹೋರಾಟಗಾರರು, ವಿಶೇಷವಾಗಿ ಸಮಾಜವಾದಿ ಚಿಂತಕರೆಲ್ಲ ಸೇರಿ ಇದನ್ನ ಹೊಸ ಒಂದು ಆಯಾಮ ಕೊಡೋ ರೂಪದಲ್ಲಿ ನಡೆದಿದ್ದೀವಿ. ಮುಂದೆ ಇಂಥ ಮೂವ್ಮೆಂಟ್ ಅನ್ನ ನಾವು ಕೊಡೋಕೆ ಆಲೋಚನೆ ಮಾಡಿದ್ದೀವಿ. ಇವತ್ತು ಆಗಸ್ಟ್ ಕ್ರಾಂತಿ ಟ್ರಸ್ಟ್ ಮತ್ತು ಗಾಂಧಿ ಸ್ಮಾರಕ ಸಮಿತಿ ಬೆಂಗಳೂರು ಇವರ ಸಮ್ಮುಖದಲ್ಲಿ ಒಂದು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಸಿದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಕ್ವಿಟ್ ಇಂಡಿಯಾ ಚಳವಳಿ. ಈ ಮುಖ್ಯ ಉದ್ದೇಶದ ಒಟ್ಟು ಸಾರಾಂಶ ದೇಶದಲ್ಲಿ ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈತನೆ ಎನ್ನುವ ಸಂದೇಶವನ್ನ ಇಟ್ಕೊಂಡು, ಬಹುಶಃ ಇದೇ ಮುಖ್ಯವಾದ ಸಂದೇಶವೂ ಕೂಡ ಆಗ್ಬೇಕಾಗಿದೆ. ನಮ್ಮ ದೇಶದಲ್ಲಿ ಮೌಢ್ಯವನ್ನ ಎತ್ತಿಟ್ಕೊಂಡು ಇವತ್ತು ಸರ್ಕಾರ ಏನು ಆಡಳಿತ ನಡೆಸ್ತಾ ಇದೆ ಕೇಂದ್ರದಲ್ಲಿ, ಅದನ್ನ ತೊಲಗಿಸ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಮತ್ತೆ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸಬೇಕು, ಅದು ನೆಹರು ಅವರ ಚಿಂತನೆ. ಮತ್ತೆ ಶಾಂತಿಯನ್ನ ನೆಲೆಸಿಸಬೇಕು ಅನ್ನೋದು ಗಾಂಧಿಯ ಚಿಂತನೆ ಮತ್ತು ಅಂಬೇಡ್ಕರ್ ಅವರ ಚಿಂತನೆ, ಸಮಾನತೆ. ಈ ಇವೆಲ್ಲ ಧ್ಯೇಯಗಳನ್ನ ಇಟ್ಕೊಂಡು ನಮ್ಮ ಸಮಾಜವನ್ನ ಶಾಂತಿ, ಸಮಾನತೆ, ಸಮೃದ್ಧಿಯಿಂದ ಒಂದುಗೂಡಿಸಬೇಕು ಅನ್ನೋ ಆಶಯವನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ್ವಿ. ಮುಂದೆ ನಾವು ಕ್ವಿಟ್ ಇಂಡಿಯಾ ಚಳವಳಿ ಮಾಡ್ಬೇಕು ಅಂತ ಅನ್ನೋ ಆಶೆ, ಅದೇ ರೀತಿಯ ಒಂದು ಮಾದರಿಯ ಒಂದು ಕಾರ್ಯಕ್ರಮ ನಂಬ್ಕೊಳ್ಬೇಕಾದಂತ ಅಗತ್ಯ ತುಂಬಾ ಇದೆ. ಅದಕ್ಕೆ ಯೂತ್ ಜನ ಈಗ ಆಲ್ರೆಡಿ ಎದ್ದಿದ್ದಾರೆ. ಅವರ ಜೊತೆ ನಾವೆಲ್ಲ ಸೇರಿ ಕೈ ಜೋಡಿಸಿ ದೇಶದಲ್ಲಿ ನಮ್ಮ ಸಂವಿಧಾನ ಆಶಯವನ್ನ ಏನಿದೆ, ಸಂವಿಧಾನವನ್ನ ನಾವು ಬಲಪಡಿಸಿಕೊಂಡು ಸಂವಿಧಾನದ ಮುಖ್ಯ ಆಶಯಗಳನ್ನ ನಾವು ಎತ್ತಿ ಹಿಡಿಬೇಕಾಗಿದೆ. ಮತ್ತೆ ಎಲ್ಲ ಸಮಾನತೆಯ ಮುಖ್ಯ ಉದ್ದೇಶ, ಜಾತಿ ನಿರ್ಮೂಲನೆ ಮಾಡಬೇಕು, ನಾವೆಲ್ಲರೂ ಸಮಾನವಾಗಿ ಜೀವನವನ್ನು ನಡೆಸಬೇಕು ಅನ್ನೋ ಆಶಯವನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮ ನಡೆಸಿದೀವಿ. ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಒಂದು ಕಾರ್ಯಕ್ರಮ ಯಶಸ್ವಿಯಾದಕ್ಕೆ ಮತ್ತೆ ಮುಖ್ಯ ಉದ್ದೇಶವನ್ನ ಈಡೇರಿಸೋದು ನಮ್ಮ ಮುಖ್ಯ ಆಶಯವಾಗಿದೆ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀವಿ.